ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿ ಪಿ ವಿಲೇಜ್ ಲೈಫ್ ಸ್ಟೈಲ್. ಇವತ್ತು ತೋಟಕ್ಕೆ ಹೋಗ್ತಾ ಇದ್ದೀವಿ ಸೊಪ್ಪು ಕೀಳೋಕ್ಕೆ. ಹೊಲ್ದ ಹತ್ರ ಬಂದ್ವಿ. ಇಲ್ಲಿ ನಮ್ಮ ಮಾಮ ಮೇಕೆ ಕಟ್ಟಿದ್ರು. ನಮ್ಮ ಅತ್ತೆಯರು ಒಂದು ಮಾತಾಡಿಸ್ತಾ ಇದ್ದ ಮೇಕೆ. ಇಲ್ಲೆಲ್ಲ ಸೊಪ್ಪು ಕೀಳಕ್ಕೆ ಬಂದಿದ್ದೀವಿ. ನಮ್ಮ ಪಾಪ ಮೇಕೆ ಜೊತೆ ಆಟ ಆಡ್ತಿದ್ದಾನೆ. ಪಾಲಕ್ ಸೊಪ್ಪು ಕೀಳೋಕ್ಕೆ ಅಂತ ಬಂದಿದ್ದೀವಿ. ಒಂದು 50-60 ಕಟ್ಟು ಬೇಕಿತ್ತು. ಇಲ್ಲ ಮತ್ತೆ ನಮ್ಮ ಮಾವ ಕೀಳ್ತಾ ಇದ್ದಾರೆ ಸೊಪ್ಪು. ನಮ್ಮ ಅತ್ತೆ ನಮ್ಮ ಮಾವ ಸೊಪ್ಪು ಕೀಳ್ತಿದ್ದಾರೆ. ಇಲ್ಲ ಪಾಪ ಮಲಿಕೊಂಬಿಟ್ಟ. ಅಡಿಕೆ ಗಿಡದಲ್ಲಿ ನೆರಳಲ್ಲಿ ಮಲಗಿಸ್ಬಿಟ್ಟು ಹೋಗಿ ಸೊಪ್ಪು ಕೀಳಬೇಕು. ಸಬ್ಬಾಕ್ಸಿ ಸೊಪ್ಪು ಕಿತ್ತಿದ್ದಾಯಿತು. ಸೊಪ್ಪೆಲ್ಲ ಮನೆಗೆ ಬಂದು ಕಾಳಿಕ್ತಾ ಇದ್ದೀನಿ. ಮತ್ತು ಅಡಿಕೆ ಕಾಯಿ ಸುಳಿತಿದ್ದಾರೆ. ನಮ್ಮ ಪಾಪ ಅಲ್ಲೋಗಿ ಏನೋ ಮಾಡ್ತಾ ಇದ್ದೇನೆ. ಕಾಳೆಲ್ಲ ಇತ್ತಿಕೊಂಡು ಸಾಂಬಾರು ಮಾಡಬೇಕು. ಬೆಳಗ್ಗೆ ಸಾಂಬಾರು ಮಾಡಿರಲಿಲ್ಲ. ಕಾಳಿಕ್ಕಿದ್ದಾಯಿತು. ಈಗ ಸಾರು ಮಾಡಬೇಕು. ಸಾರು ಮಾಡೋಕ್ಕೆ ಅಂತ ಮಸಾಲೆ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಖಾರದ ಪುಡಿ, ಮಸಾಲೆ ಪುಡಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಶುಂಠಿ ಎಲ್ಲ ಸೇರಿಸ್ಕೊಂಡು ರುಬ್ಕೋಬೇಕು. ರುಬ್ಕೊಂಡಿದ್ದ ನಂತರ ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ. ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವು ಮತ್ತು ಈರುಳ್ಳಿ ಎಲ್ಲ ಹಾಕ್ಕೊಂಡು ಒಗ್ಗರಣೆಗೆ ಬೇಯಿಸ್ಕೋಬೇಕು. ಬೇಯಿಸ್ಕೊತಾ ಈರುಳ್ಳಿನ
ಈರುಳ್ಳಿ ಬೇಯಿಸ್ಕೊಂಡಿದ್ದಾದ್ಮೇಲೆ ಇದ್ಕಿದ್ದ ಕಾಳನ್ನ ಚೆನ್ನಾಗಿ ತೊಳ್ಕೊಂಡು ಒಗ್ಗರಣೆಗೆ ಹಾಕ್ಕೋಬೇಕು. ಒಗ್ಗರಣೆಗೆ ಕಾಳನ್ನೆಲ್ಲ ಹಾಕೊಂಡು ತೊಳೆದ್ಬಿಟ್ಟು ಹಾಕ್ಕೋಬೇಕು ಎಲ್ಲದೂ. ಎಲ್ಲ ತಿರ್ಕೋಬೇಕು ಒಗ್ಗರಣೆಗೆ ಆ ಕಡೆ ಎಲ್ಲ ಚೆನ್ನಾಗಿ. ಒಗ್ಗರಣೆ ಹಾಕ್ಕೊಂಡು ತಿರ್ಕೋಬೇಕು. ನಂತರ ರುಬ್ಬಿರೋ ಖಾರ ಮಸಾಲೆ ಎಲ್ಲ ಹಾಕ್ಕೋಬೇಕು. ರುಬ್ಕೊಂಡಿದ್ವಲ್ಲ ಒಗ್ಗರಣೆ, ಈರುಳ್ಳಿ ಬೆಳ್ಳುಳ್ಳಿ ಮಸಾಲೆ ಪುಡಿ ಎಲ್ಲ ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಕಾಳಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದು ಕೂಡ ಹಾಕ್ಕೋಬೇಕು. ಮಸಾಲೆಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಮಸಾಲೆ ಎಲ್ಲ ಹಾಕೊಂಡಿದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ ಚೆನ್ನಾಗಿ ಕುದಿಸಿ ಕಾಳನ್ನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಸ್ವಲ್ಪ ಇಲ್ಲಿ, ಚೆನ್ನಾಗಿರುತ್ತೆ ಸಾಂಬಾರಿಗೆ ಟೇಸ್ಟು ಗರಂ ಮಸಾಲೆ ಹಾಕಿದ್ರೆ. ಗರಂ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ತಿರ್ಕೋಬೇಕು. ಆಮೇಲೆ ಚೆನ್ನಾಗಿ ಕುದಿಸ್ಕೊಂಡು ಕಾಳು ಬೇಯಿಸ್ಕೊಂಡ್ರೆ ಉಕ್ಕಿದ ಬೇಳೆ ಅವರೆಕಾಳು ಸಾರು ರೆಡಿ ಆಗುತ್ತೆ. ಮುದ್ದೆ ಜೊತೆಗೆ ಹಾಗೆ ಚಪಾತಿ ಜೊತೆಗೂ ತಿನ್ಬೋದು, ಚೆನ್ನಾಗಿರುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು ವಾಚಿಂಗ್ ದಿಸ್ ವಿಡಿಯೋ.